ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಧರ್ಮಸ್ಥಳದ ಸ್ನಾನಘಟ್ಟ ಬಳಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಆರೋಪವನ್ನು ಮಾಡಿದ್ನಲ್ಲ ವ್ಯಕ್ತಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವೈದ್ಯರ ತಂಡ ಬಂದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 4 ಜನ ವೈದ್ಯರು ಬೆಂಗಳೂರಿನಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳವನ್ನು ತಲುಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಈ ಪ್ರಕರಣದಲ್ಲಿ ಇವತ್ತು ಮತ್ತೊಂದಿಷ್ಟು ಪ್ರಕ್ರಿಯೆಗಳು ಜೋರಾಗುವಂತಹ ಸಾಧ್ಯತೆ ಇರುವಂಥದ್ದು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ 4 ವೈದ್ಯರ ತಂಡ ಈಗ ಆಗಮಿಸಿರುವಂತಹದ್ದು. ಕೆಎಂಸಿ ಆಸ್ಪತ್ರೆಯ 4 ವೈದ್ಯರ ತಂಡ ಎಸ್ಐಟಿ ಅಧಿಕಾರಿಗಳಿಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಆಗಮಿಸಿದ್ದಾರಂತೆ. ಬೆಳ್ತಂಗಡಿ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಈ ಶವಗಳ ಹೂತಿಟ್ಟಂತಹ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂತಹ ವಿಚಾರ. ಯಾತಕ್ಕೋಸ್ಕರ ಈ ವೈದ್ಯರನ್ನ ಕರೆಸಿದ್ದಾರೆ ಅಂತಂದ್ರೆ ಇವರೆಲ್ಲರೂ ಕೂಡ ಪೋಸ್ಟ್ ಮಾರ್ಟಮ್ ಎಕ್ಸ್ಪರ್ಟ್ ಡಾಕ್ಟರ್ಸ್. ಒಂದು ಶವವನ್ನ ತೆಗಿಬೇಕಾದ್ರೆ ಹೆಂಗೆಂಗೆಂಗೆಂಗೋ ತೆಗೆದು ಬಿಡೋದಕ್ಕಾಗಲ್ಲ, ಆಯ್ತಾ? ಕರೆಕ್ಟಾಗಿ ಅದನ್ನು ಯಾವ ರೀತಿ ತೆಗಿಬೇಕು, ಏನು ಎತ್ತ, ಏನಾದ್ರು ಸಾಕ್ಷಿಗಳು ಸಿಗುತ್ತಾ, ಇವೆಲ್ಲವನ್ನ ವೈದ್ಯರ ಸಹಾಯದಿಂದ ಮಾರ್ಕ್ ಮಾಡ್ಕೋತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಒಂದು ಕಡೆ ಇವತ್ತು ಸ್ಥಳ ಮಹಜರಿನ ಪ್ರಕ್ರಿಯೆ ಕೂಡ ಮುಂದುವರಿಯುತ್ತೆ, ಮತ್ತೊಂದು ಕಡೆ ಈಗ ವೈದ್ಯರ ತಂಡ ಕೂಡ ಧರ್ಮಸ್ಥಳಕ್ಕೆ ಆಗಮಿಸಿರೋದ್ರಿಂದ ಇವತ್ತೇನೆ ಶವವನ್ನ ಅಥವಾ ಆ ಜಾಗವನ್ನ ಅಗಿಯುವಂತಹ ಕೆಲಸ ಶುರು ಆಗಬಹುದಾ ಅಂತ ಹೇಳಿ? ಪ್ರೇಮ್, ಇವತ್ತು 1-2 ಕಡೆಗಳಲ್ಲಿ ಗುರುತು ಮಾಡುವಂಥ ಕೆಲಸಕ್ಕೆ SIT ಮುಂದಾಗಿರುವಂಥದ್ದು. ಅಂದರೆ ನಿನ್ನೆ ಸುಮಾರು 15 ಕಡೆಗಳಲ್ಲಿ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡಿಕೊಂಡಿತ್ತು, ಆದರೆ 13 ಕಡೆಗಳಲ್ಲಿ ಮಾತ್ರ ಆಗಿರುವಂಥದ್ದು. ಹಾಗಾಗಿ ಇವತ್ತು 10 ಗಂಟೆ ಬಳಿಕ ಮತ್ತೆ 2 ಕಡೆಗಳಲ್ಲಿ ಮಾಡಬೇಕು. ಈಗಾಗಲೇ ಕನ್ಯಾಡಿಯ ಒಂದು ಖಾಸಗಿ ತೋಟ ಏನಿದೆ ಅಲ್ಲಿ ಒಂದು ಮಾಡಬೇಕು, ಗುರುತು ಪತ್ತೆ ಮಾಡಬೇಕು ಅನ್ನುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರ ಬಳಿಕ ನೇರವಾಗಿ ಈ ಪ್ರಕ್ರಿಯೆಗೂ ಮುಂದಾಗುವಂಥ ಸಾಧ್ಯತೆ ಇದೆ. ಎಲ್ಲೆಲ್ಲಿ ಆತ ನಿನ್ನೆ ಗುರುತು ಮಾಡಿದ್ದಾನೆ ಅದು 1 ನಂಬರ್ನಿಂದ ಆರಂಭ ಆಗುತ್ತೆ. ಅದು ನೇತ್ರಾವತಿಯ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ 8 ಕಡೆಗಳಲ್ಲಿ ಗುರುತು ಮಾಡಲಾಗಿದೆ, ಅಲ್ಲಿಂದ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಬೇಕಾದಂಥ ಸಿಬ್ಬಂದಿಗಳನ್ನು ನೇಮಕ ಮಾಡಲಿಕ್ಕೂ ಗ್ರಾಮ ಪಂಚಾಯತಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸುಮಾರು 12 ಮಂದಿ ಸಿಬ್ಬಂದಿಗಳನ್ನು ಈಗಾಗಲೇ ಗ್ರಾಮ ಪಂಚಾಯತ್ನವರು ತಯಾರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರ ಜೊತೆಗೆ SIT ಟೀಮು ಈ ಒಂದು ಅರಣ್ಯ ಪ್ರದೇಶದ ಒಳಗೆ ಇವತ್ತು ಹೋಗುವಂಥ ಸಾಧ್ಯತೆಗಳಿದೆ. ಅದಕ್ಕಾಗಿ ಬೆಂಗಳೂರಿನಿಂದ 4 ವೈದ್ಯರ ತಂಡವನ್ನು SIT ಅಧಿಕಾರಿಗಳು ಕರೆಸಿಕೊಂಡಿರುವಂಥದ್ದು. ಯಾವಾಗ ಈ ಒಂದು ಸ್ಥಳವನ್ನು ಗುರುತು ಮಾಡಿದ್ದಾನೆ ಆ ಸ್ಥಳದ ಮಣ್ಣಿನ ಪರೀಕ್ಷೆ ಆಗಬೇಕಾಗುತ್ತೆ. ಮೊದಲಾಗಿ ಅದನ್ನು FSLಗೆ ಕಳಿಸಬೇಕು. FSLಗೆ ಕಳಿಸುವ ಆ ತಂಡವನ್ನು ನಿನ್ನೆನೆ ಕರೆಸ್ಕೊಂಡಿದ್ದಾರೆ ಸ್ಥಳೀಯವಾಗಿರುವಂಥ ತಂಡ. ಇವತ್ತು ಬೆಂಗಳೂರಿನಿಂದ ಮತ್ತಷ್ಟು ವೈದ್ಯರನ್ನು ಕರೆಸ್ಕೊಂಡಿರುವಂಥದ್ದು SIT ಅವರಿಗೆ ಸಹಕಾರ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಸಿಬ್ಬಂದಿಗಳನ್ನು ಇಲ್ಲಿನ ಗ್ರಾಮ ಪಂಚಾಯತ್ನ ವತಿಯಿಂದ ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಅವರು ಈಗ ಸದ್ಯ SITಯ ಕಚೇರಿಯಲ್ಲಿ ಇರುವಂಥದ್ದು ಬೆಳ್ತಂಗಡಿಯಲ್ಲಿ. ಅವರೆಲ್ಲರ ಜೊತೆಗೆ ದೂರುದಾರನ ಜೊತೆಗೆ SIT ಅಧಿಕಾರಿಗಳು ಇವತ್ತು ಈ ಒಂದು ಅರಣ್ಯ ಪ್ರದೇಶದಲ್ಲಿ ಎಲ್ಲ ಕಾರ್ಯಗಳನ್ನು ಆರಂಭ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಪ್ರೇಮ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಸುಖಪಾಲ್. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಒಟ್ಟಾರೆ ಈಗ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಂಡು ವೈದ್ಯರನ್ನ ಕರೆಸ್ತಾ ಇದ್ದಾರೆ ಅಂತಂದರೆ ಮೋಸ್ಟ್ಲಿ ಡಿಗ್ ಮಾಡ್ತಾರೆ, ಇಲ್ಲ ಅಂತಂದರೆ ವೈದ್ಯರದ್ದೇನು ಕೆಲಸ ಇರುತ್ತೆ?